ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ. ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಂದು ನೋಡಲಿಹೆ ಓಯಂ. ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಂದು ನೋಡಲಿಹೆ ಓಯಂದು ರಾಜಪೀತಿಯೆಂದು ಪ್ರಜೆಗಳ ಶೋಕ ಕಂಡು ರಾಜಪೀತಿಯೆಂದು ಪ್ರಜೆಗಳ ಶೋಕ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತರಾಗವನು ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದೆ ಪುರದ ಜನರೆಲ್ಲ ಅಳುತ್ತ ಶ್ರೀರಾಮಚಂದ್ರನ ಪಾದಕ್ಕೆರಗಲು ರಾಮನು ಮೆಲ್ಲನೆ ಅವರೆಲ್ಲರನ್ನು ಮೇಲೆತ್ತಿ ಬಿಗಿದಗಿದ್ದಿ ಪುರಜನರೇ 14 ವರ್ಷ ವನವಾಸವನ್ನ ಬಹುಬೇಗ ಮುಗಿಸಿ ಬರುವೆನೆಂದು ಅಭಯವನ್ನು ನೀಡುತ್ತಾ ಪತ್ನಿಯಾದ ಸೀತೆಯೊಡಗೂಡಿ ಅನುಜನಾದ ಲಕ್ಷ್ಮಣನೊಂದಿಗೆ ಕಾನನಕ್ಕೆ ಹೊರಡಲು ಸಿದ್ಧನಾದನು. ಆಗ ಕುರುಡನೊಬ್ಬನು, ಪ್ರಭು, ತಾವು ವನವಾಸವನ್ನು ಮುಗಿಸಿ ಬರುವುದರೊಳಗೆ ನಾವು ಇರುತ್ತೇವೆ. ನಮ್ಮನ್ನು ಆಶೀರ್ವದಿಸಿ ಮಹಾಪ್ರಭು, ನಮ್ಮನ್ನು ಆಶೀರ್ವದಿಸಿ. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ವಿಧಿ ಯಾರ ಕೇಳಿಯೇ ನಮಾತ ತೋರುವುದು ದೋಷಗುಣ. ನರಿಗಳಲ್ಲಿ ಕೂಗು ಸಿಂಹವು ಬಿರುಸಿನಿಂದ ಗಾಳಿ ಬೀಸೆ. ನರಿಗಳಲ್ಲಿ ಕೂಗು ಸಿಂಹವು ಬಿರುಸಿನಿಂದ ಗಾಳಿ ಬೀಸೆ. ತರುಗಳನ್ನು ಒಡ್ಡಿಸುಡಲು ತರುಗಳನ್ನು ಒಡ್ಡಿಸುಡಲು ಪರಿಯೇ ಕಾಣಲೈತೆ. ಪರಿಯೇ ಕಾಣಲೈತೆ ತೋರುವುದು ದೋಷಗುಣ.
ಯಾರ ಕೇಳಿಯೇನ ಮಾಡ್ಪೆ ತೋರುವುದು ಶಕುನ. ಸಹೋದರ ಅಣ್ಣ, ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಜಾಗೃತೆಯಾಗಿ ಬರಬೇಕೆಂತಲೂ ದೂತನು ಸಮಾಚಾರವನ್ನು ತಂದನಲ್ಲವೇ? ಹೌದು ಅಣ್ಣ. ಸಹೋದರ, ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನ್ನಲ್ಲಿ ನಾನು ಹೇಗೆ ಹೇಳಿಕೊಳ್ಳಲಿ ಸಹೋದರ? ಅದೇನಂತ ವೇದನೆ ನನ್ನ ಜೊತೆ ತಿಳಿಸಬಾರದ ಅಣ್ಣ? ಸಹೋದರ, ನಿನ್ನೆಯ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ದೂರದಲ್ಲಿ ಒಂದು ಶಬ್ದವು ಕೇಳಿಬಂತು. ಆ ಶಬ್ದವನ್ನು ಹಿಂಬಾಲಿಸುತ್ತಾ ಓಡಿದೆನು. ಅಷ್ಟರಲ್ಲಿ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ ನನ್ನನ್ನು ರಕ್ಷಿಸಲಾರದೆ ಹೋದೆಯಾ ಎಂದು ಕೂಗಿಕೊಂಡನು. ತಂದೆಯವರನ್ನು ರಕ್ಷಿಸಬೇಕೆಂದು ಓಡಿದೆನು, ಬಹುದೂರ ಓಡಿದನು. ಆದರೆ ವಿಧಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಂತರ ಎಚ್ಚರವಾಯಿತು. ಕಣ್ತೆರೆದು ನೋಡುವಷ್ಟರಲ್ಲಿ ಎಲ್ಲವೂ ಶೂನ್ಯ. ಇದು ಏನಿರಬಹುದು ಸಹೋದರ? ಅದು ಅಲ್ಲದೆ ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಇಲ್ಲಿ ನೋಡಿದರೆ ತಳಿರು ತೋರಣಗಳಿಲ್ಲ. ಮಂಗಳವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಳಿಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಕಣ್ಣಿಗೆ ಕಾಣುತ್ತಿಲ್ಲ. ಏನಿರಬಹುದು ಸಹೋದರ? ಅಣ್ಣ, ಏಕೆ ಚಿಂತಿಸುವರಿ? ನಡೆ, ಅರಮನೆಗೆ ಹೋಗೋಣ. ಎಲ್ಲ ವಿಷಯ ತಾನಾಗೆ ತಿಳಿಯುವುದು. ಸರಿ, ನಡೆ ಸಹೋದರ. ಘೋರಮಾದ ಗೃಹತಿಯು ದಾರಿಯಲ್ಲೇ ಮೋದುವುದು. ಘೋರಮಾದ ಗೃಹತಿಯು ದಾರಿಯಲ್ಲೇ ಮೋದುವುದು. ಬಾರಿ ಮುರುಗ ಅಡಲವು, ಬಾರಿ ಮುರುಗ ಅಡಲವುದು. ಪರಿದೇನು ಕಾಣದಾಯ್ದೆ, ಪರಿಯೇನು ಕಾಣದಾಯ್ದೆ. ತೋರುವುದು ಶಕುನ, ಯಾರ ಕೇಳಿಯೇನು ಮಾಡಿದೆ. ತೋರುವುದು ಶಕುನ. ಪಾಪಿ ಮಂತರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಕೈಯಾರೆ ನನ್ನ ಅರಿಶಿಣ ಕುಂಕುಮ ಭಾಗ್ಯವನ್ನೇ ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನಿಯಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿಯೇ! ಅಮ್ಮ, 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 ಇಲ್ಲಿರುವೆಯಾ ತಾಯಿ? ನಮಸ್ಕರಿಸುವೆವು ತಾಯಿ, ನಮಸ್ಕರಿಸುವೆವು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಅಮ್ಮ, ಅಮ್ಮ, ಇದೇನು ತಾಯಿ? ನಿಮ್ಮ ಮುಖ ಕಮಲವನ್ನು ನೋಡಿದರೆ ಅಯೋಧ್ಯೆಯ ಕೀರ್ತಿ ಧ್ವಜವೇ ಕಳಚಿ ಬಿದ್ದಂತೆ ತೋರುತ್ತಿರುವುದಲ್ಲ ತಾಯಿ? ಅಮ್ಮ, ಸದಾ ನಿನ್ನ ಮಂದಿರದಲ್ಲಿಯೇ ಇರುತ್ತಿದ್ದ ನನ್ನ ಜನಕನಲ್ಲಿ, ರಾಮ ಲಕ್ಷ್ಮಣರಲ್ಲಿ, ಸೀತಾ ಮಾತೆಯಲ್ಲಿ, ನನ್ನ ಜನಕನಲ್ಲಿ ತಾಯಿ, ನನ್ನ ಜನಕನಲ್ಲಿ. ನಿನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಜನಕ ಅಗಣಿತ ಗುಣನಿಧಿಯೆಂದೆನಿಸುತ್ತೆ. ಜಗದೋಳ್ ಪ್ರಖ್ಯಾತಿಯನ್ನು ಪಡೆದಿದ್ದಯ ಜನಕ. ಜನಕ ಜನಕ
ಶೋಕಕ್ಕೆ ಮುರಿಯಯ್ಯ ಎಂಬಂ ಸುಗುಣನೆ ಪರಲೋಕ ಸೇರಿದೆಯ ಜನಕ 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 ಕೊನೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯ ತಂದೆ. ಇದು ನಿನಗೆ ಇಲ್ಲಿಂದಲೇ ನಮಸ್ಕರಿಸುತ್ತೇವೆ. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಮಕ್ಕಳಿರ. ಅಮ್ಮ, ನೀನು ಕಾರಣಳೆ? ನೀನು ಹೇಗೆ ಕಾರಣಳಮ್ಮ? ಹೌದು ಕಂದ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು ಮಗನೇ. ಆ ವರಗಳನ್ನು ನಾನು ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ನನ್ನ ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕೆಂತಲೂ, ಅಮ್ಮ, ಇನ್ನು 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನೊಡಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ ಲಕ್ಷ್ಮಣ ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು ಮಕ್ಕಳಿರ, ಸ್ವರ್ಗಸ್ಥರಾದರು. ಏನು ಏನು ಹೇಳಿದೆ? ನನ್ನಣ್ಣ ಶ್ರೀರಾಮಚಂದ್ರನು ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು, ರಾಮನಿಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತಲೂ ನನ್ನಣ್ಣ ಶ್ರೀರಾಮಚಂದ್ರನು ಮುನಿವೃತ್ತಿಯಿಂದ ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡವಳು ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ಸಂದೇಹವಾಗಿ ಮಗನೇ. ಇಲ್ಲ ಇಲ್ಲ, ನೀನು ತನ್ನ ತಾಯಿಯಲ್ಲ, ಮಹಾಮಾರಿ. ಅಯ್ಯೋ ಅಯ್ಯೋ, ಈ ಮಾರಿಯ ಉದುರದಲ್ಲಿ ಈ ಮನುಜನ ಉತ್ಪತ್ತಿ ಆಯಿತೆ. ಭರತ, ಹೇ ಪಾಪಿ ಭರತ, ನೀನು ಮಾಡಿದ ಅದಾವ ಪಾಪದ ಫಲವಾಗಿ ಈಕೆಯ ಗರ್ಭದಲ್ಲಿ ಜನಿಸಿದೆಯೋ? ನೀನು ಮಾಡಿದ ಅದಾವ ಪಾಪಕ್ಕಾಗಿ ಈಕೆಯನ್ನು ಅಮ್ಮ ಎಂದು ಕರೆದೆಯೋ? ಅಮ್ಮ, ನನ್ನಣ್ಣ ಶ್ರೀರಾಮಚಂದ್ರನು ನಿನ್ನನ್ನು ಅತಿ ಪ್ರೀತಿಯಿಂದ ಕಾಣುತ್ತಿದ್ದರಲ್ಲ. ಆ ನನ್ನ ಅಣ್ಣನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ತಾಯೇ? ನಿನಗೆ ಮನಸ್ಸಾದರೂ ಬಂತು? ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧೆಯಾದೆಯಮ್ಮ? ಅಮ್ಮ ಎನ್ನುವ ಶಬ್ದಕ್ಕೆ ನೀನು ಹರ್ಹಡೆ. ದಶರಥನ ಮೃತದೇಹವನ್ನು ಸ್ತಂಭವಾಗಿ ನಿಲ್ಲಿಸಿ ಮಾತ್ಸರ್ಯ, ಮಮಕಾರ, ಅಸೂಯೆ, ಅಸಭ್ಯತೆಗಳೆಂಬ ಭವನಗಳನ್ನೇ ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿ ದ್ರೋಹ ಎಂಬ 4 ಸಿಂಹಾಸನವುಳ್ಳ ಛತ್ರದ ಕಡೆಗೆ ನನ್ನನ್ನು ಕುಳ್ಳರಿಸಲು ಮನ ಮಾಡಿದೆ ಏಕೆ ತಾಯಿ? ನನ್ನನ್ನು ಮನ ಮಾಡಿದೆ ಏಕೆ? ನಿನ್ನನ್ನು ಹೀಗೆ ಬಿಟ್ಟಿದ್ದೆಯಾದರೆ ಈ ಅಯೋಧ್ಯೆಯ ಪುಣ್ಯಶೀಲೆಯರಿಗೆಲ್ಲ
ನಿನ್ನಂತಹ ದುರ್ಬುದ್ಧಿಯೇ ಬರುತ್ತದೆ. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಕೋಪವನ್ನು ಶಮನ ಮಾಡಿಕೊಳ್ಳುತ್ತೇನೆ. ಶಾಂತರಾಗ. ಮಾತೆಯ ಕೊಲ್ಲುವುದೇ ಮಾನಿತನೆ, ಮಾತೆಯ ಕೊಲ್ಲುವುದೇ ಮಾನಿತನೆ, ನೀತಿವಂತನು ನಾನು ಭ್ರಾಂತನಾದ ಏಕೆ, ನೀತಿವಂತನು ನೀನು ಭ್ರಾಂತನಾದ ಏಕೆ, ಮಾತೆಯ ಕೊಲ್ಲುವುದೇ ಮಾನಿತನೆ, ಮಾನಿತನೆ ಮಾನಿತನೆ. ಮಾತೆಯನ್ನು ಕೊಲ್ಲುವುದು ಮಹಾ ಅಪಕಾರ. ಆದ್ದರಿಂದ ನಾವೀಗಲೇ ಹೋಗಿ ಅಣ್ಣ ಶ್ರೀರಾಮಚಂದ್ರನ್ನು ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆಯೋಣ. ಸರಿಯಾಗಿ ಹೇಳಿದೆ ಸಹೋದರ. ಇಲ್ಲವಾದರೆ ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದೆ. ನಡೆ ಸಹೋದರ, ಈಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆತರೋಣ. ಕುಮಾರ ನಿಲ್ಲು ಕಂದ, ತುಡುಕಬೇಡ ಕಂದ. ನೀನಾದರೂ ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಈ ನಿನ್ನ ತಾಯಿಯ ಮನದಾಸೆಯನ್ನು ಈಡೇರಿಸು ಮಗನೇ. ಏನು ಹೇಳಿದೆ ತಾಯಿ? ನಾನು ಪಟ್ಟಾಭಿಷಕ್ತನಾಗಬೇಕೆ? ರಾಮನಿಲ್ಲದ ರಮನೆ, ರಾಮನಿಲ್ಲದ ರಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನಂ ತೆರಳಲ್ಕೆ ಅವಲಕ್ಷಣ ವಿದಾಯ್ತೆ, ರಾಮ ರಾಮ ರಾಮ. ಮಾತೆ ಸೀತೆಯ ನಗಲಿ, ಮಾತೆ ಸೀತೆಯ ನಗಲಿ, ಭಾಗ್ಯರಹಿತರಾದೆವು ನಾವು, ಸೌಮಿತ್ರಿ ಒದಗಿದ, ಸೌಮಿತ್ರಿ ಒದಗಿದ ರಾಮದೇವ. ಪಾಪಿ ಭರತನ ಪಾಲ್ಗೆ ಬಾರದಾಯ್ತೆ, ರಾಮ ರಾಮ ರಾಮಚಂದ್ರ ರಾಮ. ನೆರವರನಾದ ನನ್ನಣ್ಣ ಶ್ರೀರಾಮಚಂದ್ರನನ್ನು ಅಡವಿಗಟ್ಟಿ ಪತಿಯನ್ನು ಪರಲೋಕವಾಸಿಯನ್ನಾಗಿ ಮಾಡಿಸಿ ಮಾಡಬಾರದ ಕೃತ್ಯವನ್ನು ಮಾಡಿ ನನ್ನ ಎದುರಿನಲ್ಲಿ ನಿಂತಿರುವ ಈ ನಿನ್ನ ಮುಖಾವಲೋಕನವನ್ನು ಮಾಡುವುದೇ ಆಸಕ್ತಿಕರ. ನಡೆ ಸಹೋದರ, ಇಲ್ಲಿ ಒಂದು ಕ್ಷಣವೂ ನಿಲ್ಲುವುದು ಬೇಡ. ಕುಮಾರ, ಭರತ, ಎಲ್ಲಿರುವೆ ರಾಘವ, ಕಾರಣ ಮಧ್ಯದಿ ರಾಮ ರಾಮಚಂದ್ರ.
ಅಲೆದಲೆದು ನಾವು ಅಡವಿಯೊಳು ಅಲೆದಲೆದು ನಾವು ಅಡವಿಯೊಳು ದಾರಿಯ ಕಾಣದೆ ಬಳಲುತ್ತಲಿರುವೆ ದಾರಿಯ ಕಾಣದೆ ಬಳಲುತ್ತಲಿರುವೆ ಎಲ್ಲಿರುವೆ ರಾಘವ ಕಾನನ ಮಧ್ಯೆ ಎಲ್ಲಿರುವೆ ರಾಮ ರಾಮ ಈ ಗಂಗಾಮಾತೆಗೆ ಒಂದು ಸಾರಿ ನಮಿಸೋಣವೇ? ಹಾಗೆ ಆಗಲಿ. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ ಅರನ ಶಿರದಿಂದ ಹರಿದೆ ಯಾರೆಯನ್ನು ತ್ವರಿಸಲು ಆಗಮಿಸಿ ಬಂದೆ ಅರನ ಶಿರದಿಂದ ಹರಿದೆ ಯಾರೆಯನ್ನು ತ್ವರಿಸಲು ಆಗಮಿಸಿ ಬಂದೆ ಪರಮ ಪಾವನೆ ಎಂದೆನಿಸಿ ನರೆಯನ್ನೆಲ್ಲ ಉದ್ಧರಿಸಿದ ತಾಯೇ ಪರಮ ಪಾವನೆ ಎಂದೆನಿಸಿ ಕರೆಯನ್ನೆಲ್ಲ ಉದ್ಧರಿಸಿದ ತಾಯೇ ಪರಮ ಪಾವನೆ ಎಂದೆನಿಸಿ ಕರೆಯನ್ನೆಲ್ಲ ಉದ್ಧರಿಸಿದ ತಾಯೇ ನಿರುಪಮಜರಿಗಳ ನಿನ್ನಯ ಅನುದಿನ ನಿರುಪಮಜರಿಗಳ ನಿನ್ನಯ ನಿರಂತರ ವಿಭಜಿಸಿದರು ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ 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 ಸಕಲ ಜೀವರಾಶಿಗಳಿಗೂ ಜೀವ ಕೊಡುವ ಗಂಗಾ ಮಾತೆ ನಿನಗೆ ನಮೋ ನಮಃ. ವಂದಿಪೆ ಸುರಗಂಗೆ ಮಂದಾಸ್ಮಿತದಿಂದ ಸಕಲ ಜೀವಕ್ಕೆ ನೀನೆ ಅಮೃತ ವರ್ಷಿಣಿ. ವಂದಿಪೆ ಸುರಗಂಗೆ ಮಂದಾಸ್ಮಿತದಿಂದ ಸಕಲ ಜೀವಕ್ಕೆ ನೀನೆ ಅಮೃತ ವರ್ಷಿಣಿ. ವಂದಿಪೆ ಸುರಗಂಗೆ ಎಲ್ಲೆಲ್ಲೂ ನೀನಿರುವೆ
ಅಮೃತ ವರ್ಷಿಣಿ ತಾಯಿ ಗಂಗಾ ಭವಾನಿ, ನಾವು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಹಿಂತಿರುಗು ತನಕ ನಮಗಾವ ತೊಂದರೆಯೂ ಬಾರದಂತೆ ಕಾಪಾಡು ಬಾರು ನಿನ್ನದಾಗಿರುವುದು ತಾಯಿ. ಸುಮಂತ್ರರೇ, ನೀವು ಇನ್ನು ರಾಜಧಾನಿಗೆ ಹೊರಡಬಹುದು. ಪ್ರಭು ಶ್ರೀರಾಮಚಂದ್ರ, ತಾವು ಗಂಗಾ ನದಿಯನ್ನು ದಾಟುವನ್ನು ನನ್ನ ಕಣ್ತುಂಬ ನೋಡಿ ನಂತರ ಹೋಗುತ್ತೇನೆ. ಹಾಗೆ ಆಗಿ ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ಸ್ವಾಮಿನಾಥ ವಿವಾಸ ಮಸೂದರಾಗ ಸ್ವಾಮಿನಾಥ ವಿವಾಸ ಮಸೂದರಾಗ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ. ಭೂಪಾಲಿನ ನಾಮ ಭೂಪಾಲಿನ ನಾಮ ಜಪ ಮಾತ್ರದಿಂದ ರಾಮ ರಾಮ ಭೂಪಾಲಿಲ್ಲ ನಾಮ ಜಪ ಮಾತ್ರದಿಂದ ಭೂಪಾಲಿಲ್ಲ ನಾಮ ಜಪ ಮಾತ್ರದಿಂದ ಭೂಪಾಲಿಲ್ಲ ನಾಮ ಜಪ ಮಾತ್ರದಿಂದ ಪಾಪನಾಶವಾಗಿ ಹೋಗುವುದಿಲ್ಲ ನೋಡೈ ಪಾಪನಾಶವಾಗಿ ಹೋಗುವುದಿಲ್ಲ ನೋಡೈ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ. ಪ್ರಭು ರಾಮಚಂದ್ರ ನಿನಗೆ ನಮಸ್ಕರಿಸುವೆ. ಅಯ್ಯ ಗುಹರಾಜ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರದವರು ಕ್ಷೇಮದಿಂದಿರುವಿರಾ? ಪ್ರಭು ರಾಮಚಂದ್ರ, ನಿಮ್ಮ ಅನುಗ್ರಹದಿಂದ ನಾವು ನಮ್ಮ ಪರಿವಾರದವರೆಲ್ಲರೂ ಬಹಳ ಕುಶಲದಿಂದ ಇದ್ದೇವೆ. ಆದರೆ ಪ್ರಭು, ನಿಮಗೆ ಒದಗಿರುವ 14 ವರ್ಷ ವನವಾಸದ ವಾರ್ತೆಯನ್ನು ಕೇಳಿದ ನನಗೆ ಸಹಿಸಲಾರದಷ್ಟು ದುಃಖವಾಗಿರುವುದು. ಆದರೂ ಚಿಂತೆ ಇಲ್ಲ ಪ್ರಭು, ಈ ನಿಮ್ಮ 14 ವರ್ಷ ವನವಾಸದ ಅವಧಿಯನ್ನ ನಮ್ಮ ಶೃಂಗಬೇರಿಪುರದಲ್ಲಿಯೇ ಕಾಲ ಕಳೆಯುತ್ತಾ ನಮ್ಮೆಲ್ಲರನ್ನು ಉದ್ಧಾರ ಮಾಡಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಅಯ್ಯ ಗುಹರಾಜ, ನಾವು ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸವನ್ನು ಕೈಗೊಂಡಿರುವೆವು. ಅದು ಅಲ್ಲದೆ ಈ 14 ವರ್ಷ ಪುರಪ್ರವೇಶ ಮಾಡಬೇಕೆಂದು ನಾನು ಪ್ರತಿಜ್ಞೆ ಮಾಡಿರುವೆನು. ಆದ್ದರಿಂದ ನನಗೆ ನೀನೇನಾದರೂ ಸಹಾಯ ಮಾಡುವುದಾದರೆ ಈ ಗಂಗಾ ನದಿಯನ್ನು ದಾಟಿಸಿದರೆ ಸಾಕು. ಆಹಾ ಆಹಾ, ಭವಸಾಗರವನ್ನೇ ದಾಟಿಸುವಂತ ತಮ್ಮನ್ನ ಈ ಸಣ್ಣ ನದಿಯೊಂದನ್ನು ದಾಟಿಸುವ ಸುಯೋಗವು ನನಗೆ ಒದಗಿತಲ್ಲ. ನಾನೇ ಧನ್ಯ. ಆದರೂ ಪ್ರಭು, ಒಂದು ಮಾತು. ಅದೇನು ಹೇಳು ಗುಹರಾಜ. ಹಿಂದೆ ತಾವು ಮಿಥಿಲಾ ನಗರಕ್ಕೆ ಹೋಗುವಾಗ ತಮ್ಮ ಪಾದ ಸ್ಪರ್ಶಕ್ಕೆ ಒಂದು ಬಂಡೆಯು ಸೋಕಿದ್ದರಿಂದ ಆ ಬಂಡೆಯು ಶಿಲೆಯಾಯಿತಂತೆ, ಹೆಣ್ಣಾಯಿತಂತೆ. ಈಗಲಾದರೂ ನನ್ನ ದೋಣಿಯಲ್ಲಿ ಸಣ್ಣ ಪುಟ್ಟ ಹರಳುಗಳು ಬಹಳಷ್ಟಿರುವು. ತಮ್ಮ ಪಾದ ಸ್ಪರ್ಶದಿಂದ ಅವೆಲ್ಲವೂ ಹೆಣ್ಣಾದರೆ ನನ್ನ ಗತಿ ಏನು ಸ್ವಾಮಿ? ಆಹಾ, ನಿನ್ನ ಆಂತರ್ಯವನ್ನು ನಾನು ಬಲ್ಲೆನು.
ನೀನು ನನ್ನ ಪಾದ ಪೂಜೆ ಮಾಡಬೇಕಂದಲ್ವೇ? ಹೌದು ಹಾಗೆ ಸ್ವಾಮಿ. ಆಗಲಿ. ಹೌದು ಸ್ವಾಮಿ, ಕ್ಷಣ ಕಾಲ ಬರುವುದು. ಶ್ರೀಪಾದವನು ನಾ ಪೂಜಿಸಿ ಧನ್ಯದ ರಾಮ ರಮಣನ ಜನಕ ರಾಜನ ಮಾತನ ಜನಕೀಯ ರಮಣನ ಪೂಜಿಸಿ ಆರಾಧಿಸಿ ಜಾನಕೀಯ ರಮಣನ ಪಾಪ ಕಳೆವ ಪರಮಾತ್ಮ ಶ್ರೀರಾಮನ ಪಾಪ ಕಳೆವ
ಅಹಲ್ಯ ಶಾಪ ವಿಮೋಚನೆಗೈದ ಶ್ರೀರಾಮನ ಅಹಲ್ಯ ಶಾಪ ವಿಮೋಚನೆಗೈದ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಕಲ್ಯಾಣಾದನ ಕಲ್ಯಾಣಾದನ ಜನಕರಾಜನ ಜಾಮಾತನ ಜಾನಕೀಯ ರಮಣನ ಜಾನಕೀಯ ರಮಣನ ಜಾನಕೀಯ ರಮಣನ ಪ್ರಭು ರಾಮಚಂದ್ರ, ನಾವೇನು ಸಿದ್ಧಪಡಿಸಿಕೊಂಡಿವರು. ಹಾಗೆ ಆಗಲಿ. ನಾವೇನು ಸಿದ್ಧವಾಗಿರು, ನಡೆಯಿರಿ. ಇಂಗಾಮಿಗೆ ಧನ್ಯನಾದ ಇಂಗಾಮಿಗೆ ಧನ್ಯನಾದ ರಾಮ ರಾಮ ಇಂದಾಮಿಗೆ ಧನ್ಯನಾದ ಇಂದಾಮಿಗೆ ಧನ್ಯನಾದ ರಾಮ ರಾಮ ಭವ ಸಮುದ್ರ ದಾಟಿಸುವ ಯುವರನ್ನಡಿ ದಾಟಿಸುವೆ ಭವ ಸಮುದ್ರ ದಾಟಿಸುವ ಯುವರನ್ನಡಿ ದಾಟಿಸುವೆ ಇಂದಾಮಿಗೆ ಧನ್ಯನಾದ ಇಂದಾಮಿಗೆ ಧನ್ಯನಾದ ರಾಮ ರಾಮ ದೇವದೇವ ನಿನ್ನಂತವ ಸಿರಿಯನ್ನಗೆ ಪಾಲಿಸುವೆ ದೇವದೇವ ನಿನ್ನಂತವ ಸಿರಿಯನ್ನಗೆ ಪಾಲಿಸುವೆ ಇಂದಾಮಿಗೆ ಧನ್ಯನಾದ ಇಂದಾಮಿಗೆ ಧನ್ಯನಾದ ರಾಮ ರಾಮ ರಾಮ. ಲಕ್ಷ್ಮಣ, ಅಲ್ಲಿ ನೋಡು, ಕುದುರೆಗಳ ತುರುಪಟಗಳಿಂದ ಕೂಡಿದ ಧೂಳು ನಭೋಮಂಡಲವನ್ನು ಮುಟ್ಟುತ್ತದೆ ಎಂಬುದು. ಅಲ್ಲಿ ಯಾರೋ ರಾಜಕುಮಾರರು ಬೇಟೆಗಾಗಿ ಬಂದಂತೆ ತೋರುವುದು. ಅಲ್ಲಿ ಹೋಗಿ ವಿಚಾರಿಸಿಕೊಂಡು ಬಾ. ಅಣ್ಣ ಅಣ್ಣ, ಮತ್ತಾರೂ ಅಲ್ಲ, ದಾಯಾದಿ ಮಾತ್ಸರ್ಯದಿಂದ ಭರತ ಶತ್ರುಗಳು ಸೈನ್ಯ ಸಮೇತರಾಗಿ ಬರ್ತಿರುವರು. ನೀನು ಅಪ್ಪಣೆ ಕೊಟ್ಟರೆ ಅವರನ್ನು ಅವರ ಸೈನ್ಯವನ್ನು ಧ್ವಂಸ ಮಾಡಿ ಬರುವೆನು. ಶಾಂತನಾಗು ಲಕ್ಷ್ಮಣ. ಭರತ ಶತ್ರುಘ್ನರ ಪಾತೃ ಪ್ರೇಮವನ್ನು ನೀನು ಅರಿಯೆ. ಅವರು ಯಾವ ಮಹತ್ ಕಾರ್ಯದಿಂದ ನಮ್ಮೆಲ್ಲಿಗೆ ಬರುತ್ತಿರುವರು ವಿಚಾರಿಸಿ ನೋಡೋಣ. ರಾಮಚಂದ್ರ, ವರಪ್ಪ, ನಮಸ್ಕರಿಸುವನ ತಂದೆ, ನಮಸ್ಕರಿಸುವೆ. ಭರತ ಅಣ್ಣ, ಎಲ್ಲರೂ ಕುಶಲದಿಂದಿರುವಿರಾ? ಎಲ್ಲರೂ ಕುಶಲದಿಂದಿರುವರು ಅಣ್ಣ. ನಾನು ವನವಾಸಕ್ಕೆ ಬರುವ ಮುನ್ನ ನಿನ್ನನ್ನು ನೆನೆದು ಹಂಬಲಿಸುತ್ತಾ ವನವಾಸಕ್ಕೆ ಬಂದೆನು. ನೀನು ಮಾವನವರ ಮನೆಯಿಂದ ಯಾವಾಗ ಬಂದೆ?
ಅಣ್ಣ ನಾವು ಆವಾಗಲೇ ಬಂದೆವಣ್ಣ. ಅದು ಇರಲಿ, ಒಬ್ಬೊಬ್ಬರ ಯೋಗಕ್ಷೇಮವನ್ನು ವಿಚಾರಿಸುವೆನು, ಹೇಳಬೇಕು. ಹೇಳುವೆನು ಅಣ್ಣ. ಗುರು ವಸಿಷ್ಠರು ಕ್ಷೇಮದಿಂದಿರುವರೆ? ಕ್ಷೇಮದಿಂದಿರುವರು ಅಣ್ಣ. ನನ್ನ ಮಾತೆಯಾದ ಕೌಸಲ್ಯ ದೇವಿಯವರು ಕ್ಷೇಮದಿಂದಿರುವರೆ? ಕ್ಷೇಮದಿಂದಿರುವರು ಅಣ್ಣ. ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯವರು ಕ್ಷೇಮದಿಂದಿರುವರು ತಾನೆ? ಕ್ಷೇಮದಿಂದಿರುವರು ಅಣ್ಣ. ಇರಲಿ, ಆರಾಮನಿಗೆ ಈ ಆರಾಮದ ವಿಚಾರವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿಯಾದ ಕೈಕಾದೇವಿಯವರು ಕ್ಷೇಮದಿಂದಿರುವಪ್ಪ. ಆಹಾ, ಅವರ ಕ್ಷೇಮಕ್ಕೆ ಕೊರತೆ ಏನಣ್ಣ? ಕ್ಷೇಮದಿಂದಿರುವರು ಅಣ್ಣ. ಭರತ, ಹೀಗೆ ಹೇಳು. ಕೆಚ್ಚದೆಯ ಸುಪುತ್ರರನ್ನು ಪಡೆದು ದಶ ದಿಕ್ಕುಗಳಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡಿ ದಶದಾಂಕಿತ ಕಟುಭಂಗ ಎಂಬ ಬಿರುದಾಂಕಿತನಾದ ನನ್ನ ತಂದೆ ದಶರಥ ರಾಜರ ಕ್ಷೇಮದಿಂದಿರುವರು ತಾನೆ? ಅಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಏಕೆ ಭರತ, ಏನಾಯಿತು? ವಿವರಿಸಿ ಹೇಳಬಾರದೆ? ಅಣ್ಣ, ನೀನು ಅಯೋಧ್ಯೆಯನ್ನು ತೊರೆದು ವನವಾಸಕ್ಕೆ ಬಂದ ನಂತರ ನಿನ್ನ ವೇದನೆಯನ್ನು ತಾಳಲಾರದೆ ತಂದೆಯವರು ಸ್ವರ್ಗಸ್ಥರಾದರಣ್ಣ, ಜನಕ. ಜನಕ ಮಮಹಿತ ಪ್ರಿಯ ಪಿತಾ ಅರಳಿ ಸಹಿಸೇ ಜನಕ ಮಮಯಿತ ಪ್ರಿಯ ಪಿತ ತೊರೆದು ಸಹಿಸೇ ಪ್ರಿಯ ಪಿತ ಜನಕ ತೊರೆದು ಜನಕ, ನಮ್ಮನ್ನಗಲಿದ ದುಃಖದಿಂದ ನೀನು ಪರಲೋಕವಾಸಿ ಆದೆಯ. ನಮ್ಮನ್ನಗಲಿ ಅಗಲಿರಲಾರದೆ ಪರಲೋಕ ಸೇರಿದೆಯ. ಭರತ, ಆದದ್ದು ಹಾಗೆ ಹೋಯಿತು. ನೀನಿನ್ನು ಅಯೋಧ್ಯೆಗೆ ತೆರಳಿ ರಾಜ್ಯ ಪಟ್ಟವನ್ನು ಕಟ್ಟಿಕೊಂಡು ಸುಖವಾಗಿರು. ನಾನು ವನವಾಸವನ್ನು ಬಹುಬೇಗ ಮುಗಿಸಿಕೊಂಡು ಹಿಂತಿರುಗುತ್ತೇನೆ. ಅಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನೂ ಸಹ ಇರಲಾರೆನಣ್ಣ. ನೀನೀಗಲೇ ಅಯೋಧ್ಯೆಗೆ ಬಂದು ಸಿಂಹಾಸನಾರೂಢನಾಗಿ ನಮ್ಮೆಲ್ಲರನ್ನು ಸಂತೋಷಪಡಿಸುವ ಅಣ್ಣ. ಭರತ, ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನೀನು ನಡೆಸಬೇಕು. ನನಗೆ ಒದಗಿ ಬಂದಿರುವ ವನವಾಸವನ್ನು ನಾನು ಮುಗಿಸಲೇಬೇಕು. ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಲೇಬೇಕು. ಅದು ಅಲ್ಲದೆ ನಿನ್ನ ಮಾತಿಗೆ ಕಟ್ಟಿಬಿದ್ದು ನಾನೇನಾದರೂ ಸಿಂಹಾಸನವನ್ನೇರಿದ್ದೆ ಆದರೆ ನನ್ನ ಮಾತಾ ಪಿತೃಗಳು ಹಿರಿಯರು ನರಕಕ್ಕೆ ಬೀಳರೆ ನಾನು ದತ್ತಾಪಹಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ? ಅಣ್ಣ, ನಾನಾಗಿಯೇ ಸಂತೋಷವಾಗಿ ಬಿಟ್ಟು ಕೊಡುವಾಗ ದತ್ತಾಪಹಾರ ದೋಷ ಎಲ್ಲಿಂದ ಬರುವುದಣ್ಣ? ಭರತ, ನೀನು ಎಷ್ಟೇ ವಿಧವಾಗಿ ಹೇಳಿದರೂ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಆದ್ದರಿಂದ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ಶಕ್ತನಾಗಿ ರಾಜ್ಯಭಾರ ಮಾಡು. ನಾನು 14 ವರ್ಷಗಳ ವನವಾಸವನ್ನು ಬೇಗ ಮುಗಿಸಿಕೊಂಡು ಹಿಂತಿರುಗುತ್ತೇನೆ. ಅಣ್ಣ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಅಣ್ಣ. ಅದೇನು ಹೇಳು ಭರತ? ಅಣ್ಣ, ಪವಿತ್ರವಾದ ಈ ನಿನ್ನ ಪಾದುಕೆಗಳನ್ನಾದರೂ ಕೊಡು. ಈ ಪಾದುಕೆಗಳನ್ನು ನಂದಿ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ಈ ಪಾದುಕೆಗಳಿಗೆ ಪಟ್ಟವನ್ನು ಕಟ್ಟಿ ನೀನು ಬರುವ ತನಕ
ನಾನು ನೆಪ ಮಾತ್ರಕ್ಕೆ ರಾಜ್ಯಭಾರ ಮಾಡುತ್ತೇನೆ. ಈ ಪಾದುಕೆಗಳನ್ನು ಕೊಡು ಅಣ್ಣ. ಹಾಗೆ ಆಗಲ್ಲ, ತೆಗೆದುಕೋ ಪಾದಕೆಗಳನ್ನು. ತನ್ನೊಡಲ ತಾಪವಂ ತಡೆದೆನಿತೋ ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ರಾಮ ಪರಮ ಜಪ ತಪ ಪುಣ್ಯ, ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಮುನಿ ಜನರ ಪಾಲಿಗೂ ಈ ಭಾಗ್ಯವಿಲ್ಲ. ರಾಮ ಸಹಜರಾಗಿ ಜನಿಸಿದ ಯಮಗೂ ಈ ಭಾಗ್ಯವಿಲ್ಲ. ರಾಮ ಕಾಡು ಮರವಂ ಕಡಿದು ಕಾಲಿನಿಂ ತುಳಿದು ಪಾಡು ಪಡುತ್ತಿದ್ದರೋ ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿ ಒದಗಿದ ಪುಣ್ಯಕ್ಕೆಡೆಯುಂಟೆ ಜಗದೀ. ಜಗದೀ ಅಣ್ಣ, 14 ವರ್ಷ ವನವಾಸ ಮುಗಿದ ಮರುದಿನವೇ ನೀನು ನನಗೆ ದರ್ಶನವನ್ನು ನೀಡದಿದ್ದ ಪಕ್ಷದಲ್ಲಿ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡುತ್ತೇನೆ ಅಣ್ಣ, ಪ್ರಾಣ ತ್ಯಾಗ ಮಾಡುತ್ತೇನೆ. ಭರತ, ಎಂತಹ ಕಠಿಣ ಪ್ರತಿಜ್ಞೆ! 14 ವರ್ಷ ಮುಗಿದ ಬಳಿಕ ಮರುದಿನವೇ ನಿನಗೆ ದರ್ಶನ ಭಾಗ್ಯ ನೀಡುತ್ತೇನೆ. ನೀನಿನ್ನು ಹೊರಡು. ಧನ್ಯನಾದೆ ಅಣ್ಣ, ಧನ್ಯನಾದೆ. ಪವನ ಪರಂಧಾಮ ಶ್ರೀರಾಮ, ಪವನ ಪರಂಧಾಮ ಶ್ರೀರಾಮ, ರಘುವಂಶ ಸೋಮಾಯಿನ ಮಣಿಲ ರಾಮ, ರಘುವಂಶ ಸೋಮಾಯಿನ ಮಣಿಲ ರಾಮ, ಭಕ್ತರ ಪಾಲಿಪ ಜನನಿಧಿ ಸೋಮ, ಭಕ್ತರ ಪಾಲಿಪ ಜನನಿಧಿ ಸೋಮ, ಕಾದಿರುವೆ ಬಾರೋ, ಕಾದಿರುವೆ ಬಾರೋ, ಕಾದಿರುವೆ ಬಾರೋ, ಕಾದಿರುವೆ ಬಾರೋ, ಶ್ರೀರಾಮ ಪವನ ಪರಂಧಾಮ ಶ್ರೀರಾಮ, ಶ್ರೀರಾಮ ಶ್ರೀರಾಮ. ಲಕ್ಷ್ಮಣ, ಅಣ್ಣ, ನೋಡಿದೆಯಾ ಭರತನ ಪಾತ್ರ ಪ್ರೇಮ ಎಂತಹದ್ದು? ಅಣ್ಣ, ದುಡುಕಿ ಮಾತನಾಡಿದ್ದು ನನ್ನ ಅಪರಾಧವದು, ನನ್ನನ್ನು ಕ್ಷಮಿಸಬೇಕು. ಲಕ್ಷ್ಮಣ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪುರಜನರು ಆಗಿಂದಾಗೆ ಬಂದು ನಮಗೆ ತೊಂದರೆ ಕೊಡುತ್ತಲೇ ಇರುವರು. ಮುಂದೆ ದಂಡಕಾರಣಕ್ಕೆ ಓಡೋಣ, ನಡೆಯಿರಿ.